ಹಾಯ್ ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೆಂಗದೀರಿ ಅಂತ ಹೇಳ್ಬಿಟ್ಟು ಒಂದು ಮಸ್ತ್ ಕಮೆಂಟ್ ಹಾಕ್ರಿ. ನಾನೀಗ ಟೈಮ್ ಬಂದು 2 ಗಂಟೆಗೆ ಐತಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಬೆಳಿಗ್ಗೆ ಮಾಡಿದ ವಿಡಿಯೋ ಅದು ಲೆಂತಿ ಆಗ್ತೈತೆ ಅಂತಂದೇಳಿ ಸೊ ಮತ್ತೆ ಇದನ್ನೇ ಬೇರೆ ಮಾಡಿ ಹಾಕಿದ್ರೆ ಆಯಿತು ಅಂತಂದೇಳಿ ಈಗ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಊಟಕ್ಕೆ ಮಧ್ಯಾಹ್ನಕ್ಕಂದರೆ ಮುದ್ದೆ ಸಾರು, ಇದು ರಾಗಿ ಮುದ್ದೆ ಮತ್ತು ಬೇಳೆ ಟೊಮೊಟೊ ಹಾಕಿ ಸಾರು ಮಾಡ್ತಾ ಇದ್ದೀನಿ. ಇದೇ ಮಧ್ಯಾಹ್ನ ಊಟ ಮಸ್ತ್ ಇರ್ತೈತಿ. ಕಾಂಬಿನೇಷನ್ನು ತೋರಿಸ್ತೀನಿ ಯಾವ ರೀತಿ ಇರ್ತೈತಿ. ಇದು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇರ್ತೈತಿ. ಈಗ ಸಾರು ಮಸ್ತೆ. ಸ್ವಲ್ಪ ನಾನೇ ಬೇರೆ ಒಂಥರ ಸ್ಟೈಲಲ್ಲಿ ಸಾರು ಮಾಡ್ತೀನಿ. ಈಗ ನೋಡಿ ಒಗ್ಗರಣೆಗೆ ಹಾಕಿದ್ದೀನಿ. ಈಗ ಸಾಂಬಾರಿಗೆ ಒಗ್ಗರಣೆ ಒಂದು ಆಯ್ತಂದರೆ ಮುಗೀತು. ಈ ಥರ ಚರ್ರು ಅಂತೇಳಿ ಸೌಂಡ್ ಬಂದ್ರೇ ಸಾರು ಒಂಥರ ಟೇಸ್ಟ್ ಆಗ್ತೈತಿ. ಇದಕ್ಕೆಲ್ಲ ಹಾಕ್ಬಿಟ್ಟಿದ್ದೀನಿ ಆಗಲೇ. ಇದು 2ನೇ ಸಲ ಒಗ್ಗರಣೆ ಹಾಕ್ತಾಯಿದ್ದೀನಿ. ಫಸ್ಟ್ನೇ ಸಲ ಎಣ್ಣೆ, ಜೀರಿಗೆ, ಒಂದು ಈರುಳ್ಳಿ, ಟೊಮೊಟೊ ಮತ್ತು ನೆನೆ ಹಾಕಿರುವಂತಹ ಬೇಳೆ, ಮಸಾಲ ಐಟಮ್ಸ್ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಒಂದು 5-6 ಸಿಟಿ ಹೊಡ್ಸಿದ್ದೀನಿ, ವಿಸಿಲ್ ಹೊಡ್ಸಿದ್ದೀನಿ. ಹೊಡಿಸಾದ್ಮೇಲೆ ಮತ್ತು ಈ ಥರ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಿದ್ದೀನಿ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಸಾಂಬಾರು ಅಂತ ಹೇಳ್ಬಿಟ್ಟು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಕತಿ. ಇಲ್ಲಿ ನೋಡಿ ಮುದ್ದೆ ಮಾಡೋಕೆ ನೀರಿಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿದೆ, ಸ್ವಲ್ಪ ಅನ್ನ ಹಾಕ್ತೀನಿ. ಇದು ಒಂಥರ ಮುದ್ದೆ ಚೆನ್ನಾಗಿ ಆಗ್ತೈತಿ ಫ್ರೆಂಡ್ಸ್. ಯಾರೆಲ್ಲ ಅನ್ನ ಹಾಕ್ತೆ ಮುದ್ದೆ ಮಾಡ್ತೀರಿ ಈ ಥರ ಒಂದ್ಸಲ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಅದು ರಾಗಿ ಮುದ್ದೆ ಎಕ್ಸ್ಪೆಷಲಿ ನಮ್ಮ ಸೈಡೆಲ್ಲ ನಾವು ಜಾಸ್ತಿ ಜೋಳದ ಮುದ್ದೆ ತವ್ರ ಮನೆ ಸೈಡೆಲ್ಲ ರಾಗಿ ಮುದ್ದೆನೂ ಮಾಡ್ತಾರೆ, ಬಟ್ ರೇರು. ಬಟ್ ಡೈಲಿ ನಮ್ಮ ಸೈಡೆಲ್ಲ ಏನಿರುತ್ತಪ್ಪ ಅಂದರೆ ರಾಗಿ ಮುದ್ದೆನೇ ಇರುತ್ತೆ. ರಾಗಿ ಮುದ್ದೆನೂ ಮಾಡ್ತಾರೆ, ಅಲ್ಲ ಜೋಳದ ಮುದ್ದೆ ಮಾಡ್ತಾರೆ, ರಾಗಿ ಮುದ್ದೆ ಯಾವಾಗೋ ಒಂದ್ಸಲ ಮಾಡ್ಕೊತಿರ್ತಾರೆ. ಬಟ್ ನೈಟ್ ಮಾತ್ರ ನಮಗೆ ಮುದ್ದೆ ಬೇಕೇ ಬೇಕಲ್ಲ ನಮ್ಮೂರಲ್ಲಿ. ಮುದ್ದೆ ಸಾರು, ಕಾಳು ಸಾರುಗಳು ಆ ಥರ ಮಾಡಿಕೊಂಡು ಊಟ ಮಾಡ್ತಾರೆ. ಇಲ್ಲಿ ಸಾಂಬಾರು ಆಗ್ತಾಯಿದೆ, ಮುದ್ದೆ ಬಿಟ್ಬಿಟ್ಟಿದ್ದೀನಿ. ಮುದ್ದೆ ಆಯಿತು ಅಂದರೆ ಊಟ ಮಾಡೋದಂತೆ ಬಾಕಿ. ಚೆನ್ನಾಗಿರುತ್ತೆ ಒಂಥರ ಮುದ್ದೆ, ಚೆನ್ನಾಗಿ ಫ್ರೆಂಡ್ಸ್. ಅದಕ್ಕೆ ಅದು ರಾಗಿ ಮುದ್ದೆ ಅಂತೂ ಇನ್ನೂ ತುಂಬ ಚೆನ್ನಾಗಿದೆ. ಪೌಷ್ಟಿಕಾಂಶಗಳು ಭಾಳ ಇರ್ತವೆ ರಾಗಿಯಲ್ಲಿ. ಸೊ ಹಂಗಾಗಿ ಚಿಕ್ಕ ಮಕ್ಕಳಿಗೆ ಕೊಡ್ರಿ, ಭಾಳ ಚೆನ್ನಾಗಿರುತ್ತೆ. ನಾನು ವಿಡಿಯೋಸ್ಗಳು ಏನು ಬರ್ಲಿಕ್ಕತ್ತ ಅಂತೇಳಿ ಕಮೆಂಟ್ ಹಾಕಿ ಓಕೆನಾ. ಯಾರು ವಿಡಿಯೋಸ್ಗಳು ನೋಡ್ತಾ ಇಲ್ಲ ನೋಡಿ ಓಕೆನಾ. ಇನ್ಮೇಲೆ ನಾನು ಡೈಲಿ ವಿಡಿಯೋಸ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಿಮ್ಮೆಲ್ರಿಗೋಸ್ಕರ. ಸೊ ಅದ್ರ ಸಂಬಂಧ ಓಕೆನಾ. ಎಲ್ಲರೂ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ನೋಡಿ ನಿನ್ನೆ ಇಟ್ಟಿದ್ದು ಹಂಚೊಳಗೆ ಮಜ್ಜಿಗಾಯಿ ಹಾಕೊಂಡ್ಬಿಡೋಣ. ಅಳತೆ ಗಿಳತೆ ಏನು ತೊಗೊಳಂಗಿಲ್ಲ, ಹಂಗೆ ಸುಮ್ಮನೆ ಡೈರೆಕ್ಟಾಗಿ ಅಂದಾಜು ಮಸ್ತಿಗೆ ಇಟ್ಕೊಂಡ್ಬಿಡ್ತೀನಿ ನಾನು. 2 ಮುದ್ದೆ ಅಷ್ಟೇ ನಮಗೆ. 1 ಟೈಮಿಗೆ 2 ಮುದ್ದೆ ಸಾಲುತ್ತೆ. ಇಲ್ಲೆಲ್ಲ ಗಿರಣಿಗೆ ಹೋಗೋದು ಭಾಳ ಕಷ್ಟ ಫ್ರೆಂಡ್ಸು. ಹಂಗಾಗಿ ನಾನು ಹಿಟ್ಟನ್ನೇ ತಂದುಬಿಡ್ತೀನಿ, ಪಾಕೆಟ್ ಹಿಟ್ಟು. ಇದು ಚೆನ್ನಾಗಿರುತ್ತೆ, ಒಂಥರ ಮನೆ ಹಿಟ್ಟು ಟೈಪೇ ಇರುತ್ತೆ, ಚೆನ್ನಾಗಿರುತ್ತೆ. ಯೂಸ್ ಮಾಡ್ಬೋದು. ಕ್ವಾಲಿಟಿನೂ ಸಹ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಏನಕ್ಕಪ್ಪ ಅಂದರೆ ಗಂಟು ಬೀಳಬಾರ್ದಂತ. ನನಗೆ ಸ್ಟಾರ್ಟಿಂಗೆಲ್ಲ ಮುದ್ದೆ ಮಾಡೋಕ್ಕೆ ಬರ್ತಿದ್ದಿಲ್ಲ, ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಕಲ್ತ್ಕೊಂಡೆ ನಾನು ಮುದ್ದೆ ಮಾಡೋದು ಯಾವ ರೀತಿ ಏನಂತ ಹೇಳಿ. ನಮ್ಮ ಮಮ್ಮಿಗೆ ಕೇಳಿ ನಾನು ಕಲ್ತ್ಕೊಂಡೆ. ಮುದ್ದೆ ಮಾಡೋದೇನು ಅಷ್ಟೇನು ದೊಡ್ಡ ಗುಡ್ಡ ಅಲ್ಲ, ಉದ್ದ ಅಲ್ಲ. ಎಲ್ರಿಗೂ ಅದೇನೋ ಅಂತಾರಲ್ಲ, ಅದೇವರೆಗೂ ಕೋಟಿ ವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ, ಆ ರೀತಿ ಅಲ್ವಾ. ನೋಡಿ ಮುದ್ದೆದು ಹಿಟ್ಟು ಕುದೀತಾ ಇದೆ. ಇಲ್ಲಿ ಮಜ್ಜಿಗೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೈಡಿಗೆ ಕಡ್ಕೊಂಡು ತಿನ್ಲಿಕ್ಕೆ ಎಂಥ ಟೇಸ್ಟ್ ಅಂತೀರ ಗೊತ್ತಾ. ಊಟ ಮಾಡಬೇಕಾದ್ರಂತೂ ಮಿಸ್ ಮಾಡೋಂಗಿಲ್ಲ. ನಾನು ತೋರಿಸ್ತೀನಿ ನಿಮಗೆ, ನಿಮಗೂ ಇಷ್ಟ ಆಗಬೇಕು ಅಲ್ವಾ.
ಮುದ್ದೆ ಅಂತ ಫುಲ್ಲು ಕುದೀತಾ ಇದೆ. ಇದರಲ್ಲೇ ಒಂದು ಸ್ವಲ್ಪ ಬಿಟ್ಟು ಬಿಡೋಣ ಅಂತ. ನೋಡಿ ಮುದ್ದೆ ಯಾವ ರೀತಿ ಕುದೀತಾ ಇದೆ ಅಂತ. ಸ್ವಲ್ಪ ಕುದಿಬೇಕಿದು. ಕುದ್ದಾದ್ಮೇಲೆ ನಾನು ಏನಪ್ಪ ಕೂಡಿಸ್ತೀನಿ, ಮುದ್ದೆ ಕೂಡಿಸ್ತೀನಿ. ಫ್ರೆಂಡ್ಸ್, ಒಂದು ಏನಪ್ಪ ಅಂದರೆ ಮುದ್ದೆ ಆಗೋವರೆಗೂ ಒಂದು ಕೆಲಸ ಇತ್ತು ನೋಡಿ. ಯಾರಿಗಾದ್ರೂ ವೈಟ್ ಬ್ಲೌಸಸ್ ಬೇಕಾತಪ್ಪ ಅಂತಂದರೆ ಖಂಡಿತ ನನಗೆ ನೀವು ಕಮೆಂಟ್ ಹಾಕಿ ಬೇಕಂತ ಹೇಳಿ. ನಾನು ನಿಮಗೊಂದು ನಂಬರ್ ಕೊಡ್ತೀನಿ. ನೀವು ಅದಕ್ಕೆ ಡೀಟೇಲ್ಸ್ ಎಲ್ಲ ಹಾಕಿ ನೀವು ಫೋನ್ಪೇ ಮಾಡಿದರೆ ಇದ್ರ ಬಗ್ಗೆ ರೇಟಿಂಗ್ ಬಗ್ಗೆ ಎಲ್ಲ ಹೇಳ್ತೀನಿ ನಾನು, ಓಕೆನಾ. ಈ ಥರ ಬ್ಲೌಸಸ್ಗಳು ನಾವು 1000 ಮೇಲೆ ಮಾರಿದ್ದೀವಿ. ಅಷ್ಟು ನಮ್ಮ ಕಡೆ ಈ ಬ್ಲೌಸಿಗೆ ಡಿಮ್ಯಾಂಡ್ ಇದೆ. ಯಾಕಪ್ಪ ಅಂದರೆ ಇವೆಲ್ಲ ಮೈಸೂರು ಸಿಲ್ಕ್ ಸ್ಯಾರೀಸ್ಗಳಿಗೆಲ್ಲ ಎಷ್ಟು ಕೇಳ್ತಾ ಇದ್ದಾರೆ ಮಂದಿ ಅಂತಂದರೆ, ಈಗ ನನ್ನ ಹತ್ರ ಇರೋದು 5 ಡಿಸೈನ್ ಇದೆ. ಒಂದು ಕುಂದನ್ನು, ಒಂದು ಲೈನ್ಸು, ಮತ್ತು ಇದು ಇದಕ್ಕೇನಪ್ಪ ಬೀಟ್ಸ್, ಇದು ಇನ್ನೊಂದು ಉಲ್ಟಾ ಟೆಂಪಲ್ ನೋಡಿ. ಇದು ಉಲ್ಟಾ ಟೆಂಪಲ್. ಇದು ಹೆಂಗಿದೆ, ಸಖತ್ತಾಗಿದೆ ಅಲ್ಲ. ವರ್ಕ್ ಮಾತ್ರ ಕ್ವಾಲಿಟಿನೂ ಹಂಗೆ A1 ಕ್ವಾಲಿಟಿ ನಮ್ಮ ಕಡೆ ಮಾತ್ರ. ನೀವು ಮಿಸ್ ಮಾಡಲೇಬೇಡಿ. ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಟೆಂಪಲ್ ಡಿಸೈನು. ಯಾರಿಗೆಲ್ಲ ಬೇಕೋ ಪಟ್ನೆ ನನಗೆ ಕಮೆಂಟ್ ಹಾಕಿ, ಓಕೆನಾ. ಕಮೆಂಟ್ ಹಾಕ್ತಾರೆ, ಬುಕ್ಕಿಂಗ್ ತೊಗೊಳ್ತೀವಿ, ಅವೈಲೇಬಲ್ ಇದ್ದೀವಿ, ಓಕೆನಾ. ಇವೆಲ್ಲ ಎಷ್ಟು ಬ್ಲೌಸ್ ಪೀಸಸ್ ಮಾಡ್ತಿದ್ದೀವಿ ಗೊತ್ತಾ ನಾವು. ಅಷ್ಟು ಡಿಮ್ಯಾಂಡ್ ಇದೆ. ಖಂಡಿತ ಒಂದ್ಸಲ ಟ್ರೈ ಮಾಡಿರಿ, ತೊಗೊಳ್ರಿ, ಓಕೆನಾ. ಯಾರಿಗಾದ್ರೂ ಬೇಕಂತಂದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ, ಓಕೆನಾ. ಬನ್ನಿ ಮುದ್ದೆ ನೋಡಿ. ಈಗ ಮುದ್ದೆ ಆಗ್ತಾಯಿದೆ, ಕೂಡಿಸ್ಬಿಡೋಣ. ಮೆಲ್ಲಕ್ಕೆ ಕೂಡಿಸ್ಬೇಕು. ಯಾಕಪ್ಪ ಅಂದರೆ ಇದು ಉಗಿ ಇರ್ತತಲ್ಲ, ಎಷ್ಟು ಡೇಂಜರ್ ಅಂತೀರ ಗೊತ್ತಾ. ಈ ಥರ ಮಾಡಿದರೆ ಮುದ್ದೆ ಗಂಟೆ ಬಿಡಲ್ಲ ನೋಡಿ. ಈಗ ಮುದ್ದೆನ ಮುಚ್ಚಿಬಿಡೋಣ ಪ್ಲೇಟು. ಸ್ವಲ್ಪ ಇದು ಉಗಿಗಿನ್ನ ಸ್ವಲ್ಪ ಬೈಬೇಕು. ಹಂಗೆ ಸ್ಮೆಲ್ ಅಂತ ಹೇಳಿ ಬರ್ತೈತಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬರ್ತೈತಿ ಗೊತ್ತಾ. ನಾನು ಮೊದಲೆಲ್ಲ ಮುದ್ದಿನೇ ತಿಂತಿದ್ದಿಲ್ಲ. ಈಗೀಗಂತೂ ಮುದ್ದೆ ಭಾಳ ಸೇರ್ಲಿಕ್ಕತ್ತೈತಿ. ಮುದ್ದೆ ತಿಂತೀನಿ. ಮೊದಲೆಲ್ಲ ಮುದ್ದಿನೇ ತಿಂತಿದ್ದಿಲ್ಲ. ನಮ್ಮ ಮಮ್ಮಿ ಹೆಂಗೆ ಮಾಡೋರು, ನಮ್ಮ ಅಪ್ಪಾಜಿ ಜೊತೆ ಕುಂದ್ರಿಸಿ ತಿನ್ಸೋರು. ಯಾಕಂದರೆ ಮುದ್ದೆ ತಿಂತಿದ್ದಿಲ್ಲ, ಬರೀ ಅನ್ನ ಅಷ್ಟೇ ಊಟ ಮಾಡ್ತಿದ್ದೆ. ನಮ್ಮ ಅಪ್ಪಾಜಿಗೆ ಊಟಕ್ಕೆ ನೀಡ್ಕೊಟ್ಟಾಗ ನನಗೂ ಜೊತೆ ಕುಂದ್ರಿಸಿ ಊಟ ಮಾಡ್ತಾರೆ. ಯಾಕಂದ್ರೆ ನಾನು ನಮ್ಮ ಅಪ್ಪಾಜಿಗೆ ಹೆದರ್ತಿದ್ನ, ಸುಮ್ಮನೆ ಹೆದರಿಕೆಗಾದ್ರೂ ಮುದ್ದೆ ತಿಂತಿದ್ದೆ. ಬಟ್ ಇವಾಗ ಮಾತ್ರ ಮುದ್ದೆ ಭಾಳ ಲೈಕ್ ಆಗೈತೆ ನನಗಾದ್ರೆ ನೋಡಿ ಯಾವ ರೀತಿಯಾಗಿದೆ. ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಭಾಳ ಕಷ್ಟ ಆಗುತ್ತೆ, ಗೊತ್ತಾಗೋದಿಲ್ಲ. ಹುಷಾರಾಗಿ ಮಾಡಬೇಕು. ಇದು ಅಂತಲ್ಲ, ಯಾವುದೇ ಅಡುಗೆನಾದ್ರೂ ಅಷ್ಟೇ ಫ್ರೆಂಡ್ಸು. ಹುಷಾರಾಗಿ ನಮ್ಮ ಹುಷಾರು ತಿಳಿದ ನಾವು ಮಾಡಬೇಕು. ಸ್ಟಾರ್ಟಿಂಗು ಎಲ್ಲದೂ ಕಷ್ಟನೇ, ಆಮೇಲೆ ಎಲ್ಲ ಈಸಿ ಅನ್ನಿಸ್ತೈತಿ, ಓಕೆನಾ. ಆರಾಮ್ 2 ಮುದ್ದೆ ಆಗ್ತವೆ. ಈಗ ಇದನ್ನ ತಟ್ಟಿಬಿಡ್ತೀನಿ. ನೋಡಿ ಮುದ್ದೆ ಯಾರಿಗೆಲ್ಲ ರಾಗಿ ಮುದ್ದೆ ಇಷ್ಟ ಅಂತಂದು ಹೇಳಿ ಕಮೆಂಟ್ ಹಾಕಿ, ಓಕೆನಾ. ಹೇಗೆ ಕಾಣಿಸ್ತಿದೆ ಮುದ್ದೆ, ರಾಗಿ ಮುದ್ದೆ? ಹಾಂ, ಕಮೆಂಟ್ ಹಾಕಿ. ಬನ್ನಿ ಬನ್ನಿ ಎಲ್ಲರೂ ಬನ್ನಿ, ಮುದ್ದೆ ಊಟ ಮಾಡೋಣ ಬನ್ನಿ. ಸಾರಂತೂ ಯಮ್ಮಿ ಆಗಿದೆ. ವಾವ್, ನೋಡಿದರೆ ತುಪ್ಪ ಹಾಕೊಂಡು ತಿನ್ಬೇಕು, ಇನ್ನೂ ಟೇಸ್ಟ್ ಇರುತ್ತೆ. ಬಟ್ ನಾನು ತುಪ್ಪ ಖಾಲಿ ಆಗೈತಿ. ಆದಷ್ಟು ನಾನು ಮನೆಯಲ್ಲಿ ತೊಗೋಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಾಗುತ್ತಾ ಗೊತ್ತಿಲ್ಲ. ಮನೆಯಲ್ಲೇ ತುಪ್ಪ ಕಾಯಿಸ್ಬೇಕು ಅಂತಂದು ಹೇಳಿ ಡಿಸೈಡ್ ಮಾಡೀನಿ. ಅಂದರೆ ಮನೆಯಲ್ಲಿ ತೊಗೊಂಡ್ರೆ ತುಪ್ಪ ಬರುತ್ತೆ ಅಲ್ವಾ, ಯಾಕಂದರೆ ಕೆನೆ ಚೆನ್ನಾಗಿರ್ತೈತಿ.
ಬಟ್ ಇವೆಲ್ಲ ಪಾಕೆಟ್ ಹಾಲೊಳಗೆ ಅಷ್ಟು ಇದು ಇರಲ್ಲ. ಅದು ಶುಭ ಮಾಲ್ ಅಂತಂದು ಹೇಳಿ ಬರುತ್ತಲ್ಲ, ಅದರಲ್ಲೇನೋ ಬೆಣ್ಣೆ ತೆಗಿತಾರೆ ಅಂತ ಕೇಳಿದ್ದೀನಿ, ಬಟ್ ನಾನೇನು ತೆಗ್ದಿಲ್ಲ. ನೋಡೋಣ, ಆದಷ್ಟು ಬನ್ನಿ ನೋಡಿ ಬನ್ನಿ ಹೆಂಗಿದೆ ಮುದ್ದೆ ಊಟ. ಜೊತೆಗೆರಡು ಈ ರೀತಿ. ಹತ್ರ ಬನ್ನಿರಿ, ಹತ್ರ ಬನ್ನಿ ನೋಡಿ, ವ್ಯೂವರ್ಸ್ಗಳಿಗೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಅಂತಂದೇಳಿ ಕಮೆಂಟ್ ಹಾಕ್ತೀರಲ್ಲ. ಒಂದು ಸೆಕೆಂಡ್ ತಡ್ರಿ. ಯಾರಿಗೆಲ್ಲ ಮುದ್ದೆ ಸೇರುತ್ತೆ ಅಂತಂದೇಳಿ ಕಮೆಂಟ್ ಹಾಕಿ, ಓಕೆನಾ? ನಿಂದ್ರೋದೇ ಇಲ್ಲ, ಗುಂಡು ಗುಂಡಕ್ಕೆ ಆಗ್ಬಿಟ್ಟವ ಮುದ್ದೆ. ಈಗ ಬನ್ನಿ. ಯಾರಿಗೆಲ್ಲ ಇಷ್ಟ, ನನಗಂತೂ ನೀರು ಬರ್ತಾ ಇದೆ ಫ್ರೆಂಡ್ಸ್. ಖಂಡಿತ ಈಗ ಊಟ ಮಾಡಿ ತೋರಿಸ್ತೀನಿ ಬನ್ನಿ. ಆಹಾ, ಹಿಂಗೆ ಮುದ್ದೆನ ಮುರ್ಕೋಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ಧಾರವಾಡ ಪೇಡದ ಕಥೆನೇ ಇದೆ. ನಮ್ಮ ಅತ್ತೆಮಾರ ಅಂತಿದ್ರು ಧಾರವಾಡ ಪೇಡ ಮಾಡ್ದಂಗೆ ಮಾಡ್ತಾಳೆ ಮುದ್ದೆನಂತ. ಸೇಮ್ ಹಂಗೆ ಇದೆ. ಈ ಥರ ಮುರ್ಕೋಬೇಕು. ಈ ಥರ ಮುದ್ದೆ ತಿನ್ನಕ್ಕೆ ಬರದೇ ಇರೋರಿಗೆ ಹೇಳ್ತಾ ಇದ್ದೀನಿ. ಈ ಥರ ಎತ್ಕೊಂಡು ನೀರು ಬರ್ತಾಯಿದೆ. ಆಹಾ, ಎಂಥ ರುಚಿ ಅಂತೀರಾ? ಮುದ್ದೆ ಮಾಡ್ಕೊಂಡು ತಿನ್ನಿ, ಓಕೆನಾ? ಫುಲ್ಲು ಟೇಸ್ಟ್ ಐತಿ. ನನಗಂತೂ ಸೇರಿತಪ್ಪ, ಮುದ್ದೆ ಅಂದ್ರೆ ಭಾಳ ಇಷ್ಟ ನನಗೆ. ಈಗೀಗ ಅದು ಭಾಳ ಸೇರ್ಲಿಕ್ಕತ್ತೈತಿ. ಅದು ಸಾರಂತರೂ ಎಂಥ ಮಸ್ತ್ ಆಗೈತಿ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿರಿ, ಓಕೆನಾ? ನಾನಂತರೂ ಫುಲ್ಲು ಊಟ ಮಾಡಿಬಿಡ್ತೀನಿ. ಈಗ ಊಟ ಮಾಡಿ ಸಿಗ್ತೀನಂತ, ಓಕೆನಾ?